ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತಾ ಶೇಖರ್ ಯೂಟ್ಯೂಬ್ ಚಾನಲ್. ಇವತ್ತು ಫ್ರೈಡೇ, ಸೊ ಎಲ್ಲರಿಗೂ ರಜೆ ಇರುತ್ತೆ. ಹಾಗೆ ಹೊರಗಡೆ ಸುತ್ತಾಡಿಕೊಂಡು ಗ್ರಾಸರಿ ಶಾಪಿಂಗ್ ಮಾಡಿಕೊಂಡು ಬರೋಣ ಅಂದ್ಕೊಂಡು ಹೊರಗಡೆ ಬಂದ್ವಿ. ಲಾಸ್ಟ್ ವಿಡಿಯೋಲೇ ಹೇಳ್ದಂಗೆ ಟೀ ಟೈಮಿಂದ ಸ್ಟಾರ್ಟ್ ಮಾಡೋದು. ಬಟ್ ಇವತ್ತು ರಮದಾನ್ ಮಂತ್ದು ಫ್ರೈಡೇ ಆಗಿರೋದ್ರಿಂದ ಎಲ್ಲ ರೆಸ್ಟೋರೆಂಟ್ಗಳು ಕ್ಲೋಸ್ ಆಗಿದ್ದಾವೆ. ಎಲ್ಲ ಇಫ್ತಾರ್ ಟೈಮ್ ಆದಮೇಲೆ ಓಪನ್ ಆಗೋದು ಸೊ ಅಟ್ಲೀಸ್ಟ್ ಟೇಕ್ ಅವೇ ಆದರೂ ಕೊಡ್ತಾರಾ ಅಂದ್ಕೊಂಡು ಬಂದಿದ್ದೀವಿ. ವೆಲ್ಕಮ್ ಬ್ಯಾಕ್. ನನ್ನ ಹಸ್ಬೆಂಡ್ ಕಾರ್ನ ವಾಶಿಗೆ ಬಿಟ್ಟು ನಾವಿವಾಗ ಮುಂದೆ ಹೋಗ್ತಾ ಇದ್ದೀವಿ. ಮುಂದೆ ಏನೇನು ಮಾಡ್ತೀವಿ ಅಂತ ನೋಡೋಣ. ಕತಾರ್ ರಮದಾನ್ ಪೂರ್ತಿ ಇಫ್ತಾರ್ ಟೈಮಲ್ಲಿ ಎಲ್ಲ ಮಾಸ್ಕ್ ಮತ್ತೆ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಇಫ್ತಾರ್ ಕಿಟ್ನ ಕೊಡ್ತಾ ಇರ್ತಾರೆ. ಇಫ್ತಾರ್ ಕಿಟ್ ಅಲ್ಲಿ ಯೂಶಲಿ ಒಂದು ಮೀಲು, ಫ್ರೂಟು, ಡ್ರೈ ಫ್ರೂಟು, ವಾಟರ್ ಬಾಟಲ್, ಒಂದು ಡೆಸರ್ಟ್ ಇರುತ್ತೆ. ಅಂಡ್ ಈ ಇಫ್ತಾರ್ ಕಿಟ್ ಇಂದ ತುಂಬಾ ಜನಕ್ಕೆ ಉಪಯೋಗ ಆಗ್ತಾ ಇದೆ. ರಮದಾನ್ ಮಂತ್ ಅಲ್ಲಿ ಎಲ್ಲರೂ ಏನಕ್ಕೆ ಫಾಸ್ಟಿಂಗ್ ಇರ್ತಾರೆ, ಇದ್ರ ಆಚರಣೆ ಉದ್ದೇಶ ಏನು ಅಂತ ಯಾರ್ಯಾರಿಗೆ ಗೊತ್ತಿದೆ ಕಮೆಂಟ್ ಮಾಡಿ. ಸೊ ಗಾಯ್ಸ್, ನಾವು ಇವಾಗ ಬಂದಿದ್ದೀವಿ ಅಲ್ಕೋರ್ ಫ್ಯಾಮಿಲಿ ಬೀಚ್, ಫರ್ಕಿಯಾ ಬೀಚಿಗೆ. ನೋಡ್ಬೋದು ತುಂಬ ಫ್ಯಾಮಿಲಿಗಳು ಈವ್ನಿಂಗ್ ಒಂದು ಮೀಲ್ ಆಗಿರ್ಬೋದು, ಸ್ನ್ಯಾಕ್ಸ್ ಆಗಿರ್ಬೋದು ಪ್ಯಾಕ್ ಮಾಡಿಕೊಂಡು ಇಲ್ಲಿ ಬಂದು ಒಟ್ಟಿಗೆ ಕೂತು ಟೈಮ್ ಪಾಸ್ ಮಾಡಿ, ಊಟ ಮಾಡಿ, ಸ್ವಿಮ್ ಎಲ್ಲ ಮಾಡಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಆ್ಯಂಡ್ ಚೆನ್ನಾಗಿರುತ್ತೆ. ನನಗೂ ಬೀಚಸ್ಗೆ ವಿಸಿಟ್ ಮಾಡೋದಂದರೆ ತುಂಬ ಇಷ್ಟ. ನಾವು ಯಾವಾಗಲೂ ಇಲ್ಲಿ ಬರ್ತಾ ಇರ್ತೀವಿ. ಈ ಥರ ಸಂಜೆ ಗಾಳಿಪಟ ತಂದು ಗಾಳಿಪಟ ಹಾರಿಸ್ಕೊಂಡು ಎಂಜಾಯ್ ಮಾಡ್ತಾರೆ ಮಕ್ಕಳೆಲ್ಲ. ಓಕೆ, ಸನ್ಸೆಟ್ ಆಗಿದೆ. ಕತಾರಲ್ಲಿ ಸನ್ಸೆಟ್ ಆದಮೇಲೆ ಈ ಥರದೊಂದು ಬ್ಯೂಟಿಫುಲ್ ವ್ಯೂ ಕಾಣುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ನಾವಿವಾಗ ಅಲ್ಕೋರ್ ಲೂಲುಗೆ ಬಂದಿದ್ದೀವಿ. ಕತಾರಲ್ಲಿ ಎಲ್ಲಾದರೂ ವೀಕೆಂಡ್ಸಲ್ಲಿ ಎಲ್ಲರೂ ಎಲ್ಲೆಲ್ಲೂ ಹೋಗ್ತಾರೆ, ಎಂಜಾಯ್ ಮಾಡ್ತಾರೆ, ಅವ್ರಿಗೇನು ಅಂತ ಅಂದ್ಕೊಂಡಿರ್ತಾರೆ. ಆ್ಯಕ್ಚುಲಿ ನಾವು ಇಂಡಿಯನ್ಸು ವೀಕೆಂಡ್ ಬಂತು ಅಂತ ಅಂದರೆ ಬರೀ ಇಂಥದ್ದೇ, ಲೂಲು ಸಫಾರಿಗೆ ಬರ್ತೀವಿ ಮತ್ತು ಗ್ರಾಸರಿ ಶಾಪಿಂಗ್ ಮಾಡ್ತೀವಿ, ಅಷ್ಟೇ. ನಮ್ಮ ವೀಕೆಂಡ್ ಅಷ್ಟೇ ಆಗಿರುತ್ತೆ. ಎಲ್ಲ ಮಾಲ್ ಮತ್ತು ಟೂರಿಸ್ಟ್ ಪ್ಲೇಸ್ಗಳಲ್ಲೂ ಈ ಥರ ರಮದಾನ್ಗೆ ವಿಶ್ ಮಾಡಿ ಹಾಕ್ಕೊಂಡಿರ್ತಾರೆ. ನನ್ನ ಹಸ್ಬೆಂಡು 6 ವರ್ಷದಿಂದ ಒಂದೇ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ, ಐಫೋನ್ 11 Pro Max. ಇವಾಗ ಮೊಬೈಲ್ ಕೊಡಿಸ್ತೀನಿ ತಗೊಳ್ಳಿ ಅಂತಂದರೆ ನನಗೆ ಐಫೋನ್ ಅಥವಾ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಕೊಡಿಸೋ ಮನಸ್ಸಿದೆ, ತಗೊಳ್ಳಿ ಅಂತ ಹೇಳಿದ್ರೆ ಅದು ಬೇಡವಂತೆ. ಯಾವುದ್ರಿ ನೀವು ಸೆಲೆಕ್ಟ್ ಮಾಡಿರೋದು? ಏನು ಹೆಸರು ಅದು? ಪೋವಾ ಸ್ಲಿಮ್. ಏನು ಹೆಸರು? ಪೋವಾ ಅಂತೆ. ಈಗ ಯಾವುದೋ ಪೋವಾ ಬೇಕು ಅಂದ್ಕೊಂಡು ಹಿಡ್ಕೊಂಡು ಕೂತಿದ್ದಾರೆ. ಹಿಂಗೆಲ್ಲ ಆಸೆಗಳಿರ್ತವೆ. ಸಿ ವಾಟ್ ಸ್ಲಿಮ್, ಹೌ ಸ್ಲಿಮ್ ಇಟ್ ಇಸ್. ತುಂಬ ಸ್ಲಿಮ್ ಆಗಿದೆ, ಚೆನ್ನಾಗಿದೆ ಅಂತ ಇದು ಬೇಕಂತೆ. ನಾನೇನೋ ಐಫೋನ್ ತಗೊಳಕ್ಕೆ ಆಫರ್ ಕೊಟ್ಟೆ ನಿಮಗೆ, ಏನು ಯೋಚನೆ ಮಾಡಿ. ಯೂಶಲಿ ನನ್ನ ಹಸ್ಬೆಂಡು ಅದೇ ಬೇಕು ಇದೇ ಬೇಕು ಅಂತ ಯಾವುದನ್ನು ಅಷ್ಟೊಂದು ಇಷ್ಟಪಟ್ಟು ಏನೂ ಕೇಳಲ್ಲ. ಬಟ್ ಇವತ್ತು ಯಾಕೋ ಈ ಫೋನ್ ಇಷ್ಟಪಟ್ಟು ನಂಗೆ ಈ ಫೋನ್ ಬೇಕು ಅಂತ ಕೇಳಿದ್ರು, ನನಗೂ ಖುಷಿಯಾಗಿ ಕೊಡಿಸ್ದೆ. ಯು ಗಾಟ್ ಯುವರ್ ಫೋನ್? ಯಾ. ಹ್ಯಾಪಿ? ಯಾ. ಅದು ಮುಗಿಸಿ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಗ್ರಾಸರಿ ಶಾಪಿಂಗ್ಗೆ ಅಂತ ಬಂದಿದ್ದೀವಿ. ಮನೆಗೆ ಬೇಕಾಗಿರೋ ಎಲ್ಲ ಐಟಮ್ಗಳು, ಹಣ್ಣು ತರಕಾರಿ ಎಲ್ಲ ಪ್ರತಿಯೊಂದು ಒಂದೇ ಕಡೆ ಇಟ್ಟಿರೋದ್ರಿಂದ ನಮ್ಗೇನಾದರೂ ಮನೆಯಲ್ಲಿ ಐಟಮ್ಗಳು ಖಾಲಿಯಾಗಿದ್ದು ಮರ್ತ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ಎಲ್ಲ ಅಕ್ಕಪಕ್ಕ ಇರ್ತವೆ, ಅದನ್ನ ನೋಡಿ ಆದರೂ ಮನೇಲಿ ಇದು ಖಾಲಿಯಾಗಿದೆ ಅಂತ ನೆನಪಾಗಿ ಎಲ್ಲ ತಗೋತೀವಿ. ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಆಗಿತ್ತು, ಅದಕ್ಕೆ ಅದು ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಫ್ರೈಡೇ ಶಾಪಿಂಗ್ ಮಾಡೋದು ನಿಜವಾಗ್ಲೂ ಕಷ್ಟ, ಬಿಕಾಸ್ ತುಂಬ ಜನ ಇರ್ತಾರೆ. ಫೈನಲಿ ಕ್ವಿಕ್ ಗ್ರಾಸರಿ ಶಾಪಿಂಗ್ ಮುಗೀತು. ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಹಾಗೆ ಅಂದಿವೆ ನಮ್ಮದು ಇನ್ನೊಂದು ಕಾರು ವಾಶ್ ಆಗಿ ನಿಂತಿತ್ತು, ಅದನ್ನು ಈಸ್ಕೊಂಡು ಮತ್ತೆ 2 ಕಾರು ಮನೆಗೆ ತೊಗೊಂಡು ಹೋಗ್ತಾ ಇದ್ದೀವಿ. ಇವಾಗಿನ ಕ್ಲೈಮೇಟ್ಗಂತೂ ಕಾರ್ ವಾಶ್ ಪ್ರತಿ ವೀಕು ಕಂಪಲ್ಸರಿ. ಬಿಕಾಸ್ ಬೆಳಿಗ್ಗೆ ಎಲ್ಲ ಫಾಗ್ ಇರುತ್ತೆ, ಮತ್ತು ಆಫ್ಟರ್ನೂನ್ ಈವ್ನಿಂಗ್ ಎಲ್ಲ ಸಖತ್ತು ವಿಂಡು ಡಸ್ಟ್ ಇರುತ್ತೆ. ಕಾರ್ಗಳಂತೂ ತುಂಬ ಗಲೀಜಾಗ್ತವೆ. ಸೊ ಆಪ್ಷನ್ ಇಲ್ಲ, ಎವ್ರಿ ವೀಕೆಂಡ್ 2 ಕಾರು ವಾಶ್ ಮಾಡಿಸ್ಬೇಕು. ಫೋನು ಅನ್ಬಾಕ್ಸ್ ಮಾಡೋವರೆಗೂ ಸಮಾಧಾನ ಇಲ್ಲ ಅಲ್ವಾ ಇವಾಗ ನನಗೆ? ನೋಡ್ಬೇಕು ಹೆಂಗಿದೆ ಅಂತ. ಇದೇ ಫೋನ್ನ ಬೇಕು ಅಂತ ಹಠ ಮಾಡಿ ತಗೊಂಡ್ರಿ. ಯಾಕೆಂದ್ರೆ ತಗೊಂಡ್ರಿ ಅಲ್ಲ, ನನ್ನ ಕೈಲಿ ಗಿಫ್ಟ್ ಮಾಡಿಸ್ಕೊಂಡ್ರಿ. ಗುಡ್ ಕ್ವಶನ್. ವರ್ಲ್ಡ್ ಏನು ಬರ್ತಾರೆ ಇಲ್ಲಿ? ವರ್ಲ್ಡ್ ಸ್ಲಿಮ್ಮೆಸ್ಟ್ ಫೋನ್, ವರ್ಲ್ಡ್ ಸ್ಲಿಮ್ಮೆಸ್ಟ್ 3D curved 5G phone with 2 years warranty.
ಆ್ಯಂಡ್ ನೋಡೋಣ ಹೆಂಗಿದೆ ಅಂತ. ಸ್ಲಿಮ್ ಅಂತೆ. ನಾನು ನೋಡವ ಇದು ಫೋಲ್ಡ್ ಹೋಗವ ಅಂತ ಅಂದ್ಕೊಂಡಿದ್ದೆ, ಬಟ್ ಫೋಲ್ಡ್ ಇಸ್ ಇನ್ಸೇನ್ಲಿ ಎಕ್ಸ್ಪೆನ್ಸಿವ್. ನೋಡವ, ಆಲ್ರೆಡಿ ನಮ್ಮ ಹತ್ರ ಇಲ್ಲಿ ನಮ್ಮದು ಹಳೆ ಫೋನು, ವಿ ಹ್ಯಾವ್ ಸ್ಟಿಲ್ ಮೈ ಫೋನ್ ವರ್ಕಿಂಗ್ ಪರ್ಫೆಕ್ಟ್ಲಿ 11 Pro. ಅಲ್ಲ ಮತ್ತೆ ಯಾಕೆ ಇದನ್ನ ಇದು ಬೇಕು ಅಂತ ತಗೊಂಡಿದ್ದು? ಚಾರ್ಜ್ ನಿಲ್ತಾ ಇಲ್ಲ. ಐಫೋನ್ ಪ್ರಾಬ್ಲಮ್ ಏನಿಲ್ಲ, 6 ವರ್ಷ ಆಯಿತು. ಬ್ಯಾಟ್ರಿ ಹೆಲ್ತು ಇನ್ನೂ ಒಂದು 80% ಇದೆ, ಬಟ್ ಒಂದು ಯೂಸೇಜ್ಗೆ ಬ್ಯಾಟ್ರಿ ಸಾಕಾಗ್ತಾಯಿಲ್ಲ. ಸೊ ಅದಕ್ಕೆ ಒಂದು ಸರಿ ನೋಡವ, ಇನ್ನೊಂದು ಫೋನು ಚೇಂಜ್. ಈ ಫೋನ್ ನಾನು ಬಿಡೋಕ್ಕೆ ಮನಸ್ಸಿಲ್ಲ, ಚೇಂಜ್ ಮಾಡೋಕ್ಕೆ ಮನಸ್ಸಿಲ್ಲ. ಅದು ಬೇಕು ಇದು ಬೇಕು ಹಂಗೆ. ಅದು ಬೇಕು ಇದು ಬೇಕು ಅಂದರೆ ಇದು ಜಸ್ಟ್ ಫಾರ್ ಒಂದು ಬ್ಯಾಕಪ್ ಫೋನ್ ಟೈಪು. ಸೊ ಅದಕ್ಕೆ ಬೇರೆ ಫೋನ್ ಯಾಕೆ, ಒಂದು ಸ್ವಲ್ಪ ಚೆನ್ನಾಗಿ ಸ್ಲಿಮ್ಮಾಗಿ ಚೆನ್ನಾಗಿ ಕಾಣೋದು, ಕಡಿಮೆ ದುಡ್ದು ನೋಡೋಣ ಅಂದ್ಬಿಟ್ಟು ನೋಡಿದೆ. ಲೆಟ್ಸ್ ಸಿ ಹೆಂಗಿದೆ ಫೋನು. ಓಪನ್ ಮಾಡಿ. ನೀವು ಪಿಕಾಚು ಎರಡು ಒಂದೇ ಕಲರ್ ಕಾಣ್ತಾ ಇದ್ದೀರಾ. ಇಸ್ ಇಟ್ ಪಿಕಾಚು? ಎಸ್. ಓ, 2 years ವಾರಂಟಿ, 256 GB, 8 GB ರ್ಯಾಮ್. 8 GB ರ್ಯಾಮಾ? 16 ಅಂತ ಇತ್ತು. ಓಕೆ, 16 GB. ಓಕೆ, 8 GB ಇದು, ಮತ್ತು ಇನ್ನು 8 GB ಎಕ್ಸ್ಟೆಂಡಬಲ್ಲು. ಏನಿದು ತೂಕ ಐತೆ? ಈಗ ಸ್ಕ್ರೀನ್ ಗಾರ್ಡ್ಸ್ ಏನಿದೆ ಇದು ಸ್ಕ್ರೀನ್ ಗಾರ್ಡು. ಓಕೆ, ಬ್ಯಾಕ್ ಪೌಚ್ ಕೊಟ್ಟಿದ್ದಾರಾ? ಇದು ನೋಡ್ತಾ ಇದ್ದೀನಿ. ಓ, ಕವರ್ ಒಂಥರ ಸ್ಲಿಮ್, ಒಂಥರ ಪರವಾಗಿಲ್ಲ, ಇದು ಕವರು ಕೊಟ್ಟಿದ್ದಾರೆ, ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಬಟ್ ಐ ಡೋಂಟ್ ಯೂಸ್ ದ ಕವರ್. ಐ ವಾಂಟ್ ಟು ಯೂಸ್ ವಿತೌಟ್ ಸ್ಕ್ರೀನ್ ಪ್ರೊಟೆಕ್ಟರ್ ಆಲ್ಸೋ. ಚೆನ್ನಾಗಿದೆ ಅಲ್ವಾ? ಓಕೆ, ಟನ್. ಓಕೆ, ಓಪನ್ ಮಾಡಲಾ? ಓ, ಹಿಂಗೆ ಆನೆ ಆಗೋಯ್ತು, ತೆಗಿತಿದ್ದಂಗೆ ಆನೆ ಆಗೋಯ್ತು. ಅಯ್ಯೋ, ಇಲ್ಲಿ ನೋಡಿ, ಇಟ್ಸ್ ಸೋ ಸ್ಲಿಮ್. ಲುಕ್ ಅಟ್ ಹಿಯರ್, ಇಲ್ಲಿ ನೋಡು, ಈ ಫೋನು ಇಟ್ಸ್ ಐಫೋನ್. ಲುಕ್ ಅಟ್, ಸ್ಲಿಮ್ ಆಗಿದೆ ಅಂತ ನಿಮಗೆ ಇಷ್ಟ ಆಗಿದಾ? ಎಸ್. ಓಕೆ, ವಾವ್, ಇಟ್ಸ್ ಗುಡ್, ಚೆನ್ನಾಗಿದೆ. ಇಲ್ಲಿ ನೋಡು, ಸಖತ್ ಸ್ಲಿಮ್ ಆಗಿದೆ ನೋಡು. ಗುಡ್. ಓಕೆ, ಧನ್ಯವಾದ. ಯು ಆರ್ ಹ್ಯಾಪಿ? ನೋಡುವ, ವಿಲ್ ಡಿಪೆಂಡ್ಸ್ ಆನ್ ದ ಪರ್ಫಾರ್ಮೆನ್ಸ್ ಆ್ಯಂಡ್ ಯೂಸೇಜ್. ರೀ, ನಾನು ಕೊಡ್ಸಿರೋದಕ್ಕೆ ಹ್ಯಾಪಿನಾ ಅಂತ ಕೇಳ್ತಾರೆ. ನೀನು ಕಮ್ಮಿ ದುಡ್ದು ಅಂತ ಕೊಡಿಸಿದ್ದು, ಫೋಲ್ಡ್ ಕೇಳಿದ್ರೆ ನೀನು ಕೊಡಿಸ್ತಿದ್ಯಾ? ನಾನು ಹೇಳ್ದೆ ಅಲ್ವಾ ನಿಮ್ಗೆ, ಅಲ್ಲೇ ತಗೊಳ್ಳಿ ಅಂತ ಹೇಳ್ಬಿಡುದು. ಆಮೇಲೆ ಬಂದ್ಬಿಟ್ಟು ಇನ್ ಕೇಸ್ ತಕೋಯ್ತು ಅಂದ್ರೆ ಮನೆಗೆ ಫೋನ್ ಮಾಡ್ಬಿಡೋದು, ನಿನ್ ಮಗ 2 ಲಕ್ಷದ ಫೋನ್ ಬೇಕಂತೆ ಅಂತ ಅನ್ನೋದು. ಆಮೇಲೆ ನಮ್ಮ ಕೃಷ್ಣಗೌಡ್ರು ಅದೊಂದು ತರ್ಲ ಬಡ್ಡಿದ್ದು 2 ಲಕ್ಷದ ಬೇಕಂತೆ, 2 ಲಕ್ಷದ್ದು ಅಂತ ರಿಕತಾರೆ. ಸೊ ನಾನು ಹಿಂಗೆ ಕೊಡಿಸ್ತೀನಿ ಅಂತಾನು ಹೇಳೋದು, ಕಂಪ್ಲೇಂಟು ಮಾಡೋದು. ಹಂಗ್ ಮಾಡ್ತೀನ ನಾನು? ಇನ್ನೇನು ನಾನು ಹಂಗೆ, ನೀನು ನಮ್ಮ ಆಡಿಯನ್ಸ್ ನೋಡ್ತಾ ಇದ್ದಾರೆ, ಆಡಿಯನ್ಸ್ ಗೊತ್ತಾಗ್ಲಿ ಅಂತಾನೆ ಹೇಳ್ತಿರೋದು. ಸ್ಕಿಪ್ ಇನ್ಸರ್ಟ್ಸ್ ಅಂದ್ರೆ ನೀವು ಇವಾಗ ನಾನು ಕೊಡ್ಸಿರೋದಕ್ಕೆ ನಿಮ್ಗೆ ಏನು ಫೀಲಿಂಗೇ ಇಲ್ಲ ನೋಡಿ. ಚೆನ್ನಾಗಿದೆ ಫೋನ್, ಚೆನ್ನಾಗಿ ನೋಡ್ಕೊಳ್ಳಿ ನನ್ನ ಫೋನ್ನ. ಇದಾಗಿತ್ತು ಇವತ್ತಿನ ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ಒಂದೇ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ, ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. ಯಾ, ಸಿ ಯು ಗೈಸ್, ಲವ್ ಯು ಆಲ್, ಟೇಕ್ ಕೇರ್.